ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಭಯಾನಕವಾದಂತಹ ಹೋಟೆಲ್ ಒಂದನ್ನು ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡ್ತಾನೆ. ಆ ಹೋಟೆಲ್ನಲ್ಲಿ ಸುಮಾರು 100 ಕೋಣೆಗಳು. ಒಂದು ಬಾಗಿಲು ತೆಗೆದ್ರೆ ಇನ್ನೊಂದು ಬಾಗಿಲಿಗೆ ಅಲ್ಲಿ ದಾರಿ, ಕತ್ತಲು ಕೋಣೆಗಳು. ಆ ಹೋಟೆಲ್ಗೆ ಒಬ್ಬ ಮಾಲೀಕ, ಆತನ ಹೆಸರೇ H.H. ಹೋಮ್ಸ್. ಎಸ್, ಈತನೇ ಅಮೇರಿಕಾದ ಮೊಟ್ಟ ಮೊದಲ ಸೀರಿಯಲ್ ಕಿಲ್ಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು. ಸೊ ತುಂಬ ಜನ ಸೀರಿಯಲ್ ಕಿಲ್ಲರ್ಗಳು ಅಮೇರಿಕಾದ ಒಂದು ಹಿಸ್ಟ್ರಿ ನೋಡಿದ್ರೆ ಸಿಗುತ್ತೆ, ಬಟ್ ಈತನೇ ಮೊದಲನೆಯವನು ಅಂತ ಹೇಳಲಾಗುತ್ತೆ. ಈತ ಎಷ್ಟೊಂದು ಭಯಾನಕವಾಗಿದ್ದ ಅಂದರೆ, ಈತನಿಗೆ ಮನುಷ್ಯರ ದೇಹವನ್ನು ಸಾಯಿಸಿ ಅದನ್ನು ಕುಯ್ದು ಆನಂದ ಪಡುವಂತಹ ಒಂದು ವಿಕೃತ ಮನಸ್ಸಿನ ವಿಚಿತ್ರ ವ್ಯಕ್ತಿ. ಈತನ ಸಂಪೂರ್ಣ ಕಹಾನಿ, ಈತನ ಸಂಪೂರ್ಣ ಕಥೆಯನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಒಬ್ಬ ಮನುಷ್ಯ, ಈತ ಮನುಷ್ಯನ ರೂಪದಲ್ಲಿರೋ ರಾಕ್ಷಸನಾಗಿದ್ದ. ಆತನ ಅಪರಾಧ ಎಷ್ಟೊಂದು ಭಯಾನಕವಾಗಿತ್ತೆಂದರೆ ಅದನ್ನು ಜಸ್ಟ್ ನೆನಪಿಸಿಕೊಂಡ್ರೇನೆ ಭಯ ಆಗುತ್ತೆ. ಎಸ್, ಇದುವೇ ಅಮೇರಿಕಾದ ಮೊದಲ ಸೀರಿಯಲ್ ಕಿಲ್ಲರ್ನ ಕಥೆ. ಆತನೇ H.H. ಹೋಮ್ಸ್. ಈತನು ಭಯಾನಕ ಹೋಟೆಲ್ ಒಂದರಲ್ಲಿ ಜನರನ್ನು ರಹಸ್ಯವಾಗಿ ಕೊಲ್ಲೋದಕ್ಕೆ ಫೇಮಸ್ ಆಗಿದ್ದ. ಈ H.H. ಹೋಮ್ಸ್ನ ನಿಜವಾದ ಹೆಸರು ಹರ್ಮನ್ ವೆಬ್ಸ್ಟರ್ ಮೆಜೆಡ್ ಆಗಿದ್ದು, ಈತನಿಗೆ ಜನ ಡಾಕ್ಟರ್ ಹೆನ್ರಿ ಹಾವರ್ಡ್ ಹೋಮ್ಸ್ ಎಂತಲೂ ಕರೀತಿದ್ರು. ಆತನ ಜನ್ಮ 16 ಮೇ 1867 ಅಮೆರಿಕದಲ್ಲಿ ಆಗಿತ್ತು. ಈ ಹೋಮ್ಸ್ನ ತಂದೆ ಒಬ್ಬ ರೈತನಾಗಿದ್ದ ಮತ್ತು ಆತನ ತಾಯಿ ಶಿಕ್ಷಕಿಯಾಗಿದ್ಲು. ಬಾಲ್ಯದಲ್ಲಿ ಹೋಮ್ಸ್ ರೈತಾಪಿ ಕುಟುಂಬದ ವಾತಾವರಣದಲ್ಲೇ ಬೆಳೆದ. ಈ ಹೋಮ್ಸ್ನ ಕಥೆ ಆತನ ಬಾಲ್ಯದಿಂದಲೇ ಶುರುವಾಗುತ್ತೆ. ಆತನ ತಂದೆಯ ಸಾವಿನ ನಂತರ ಅದೇ ಮೊದಲ ಬಾರಿ ಹೋಮ್ಸ್ ಒಂದು ಡೆಡ್ ಬಾಡಿನ ತುಂಬಾನೇ ಹತ್ತಿರದಿಂದ ನೋಡಿದ್ದ. ಇಲ್ಲಿಂದಲೇ ಆತನ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತೆ. ಈ ಬದಲಾವಣೆಯೇ ಮುಂದೊಂದು ದಿನ ಆತನ ಭವಿಷ್ಯವನ್ನ ಕೂಡ ಭಯಾನಕವಾಗಿಸುತ್ತೆ. ಹೋಮ್ಸ್ ಒಬ್ಬ ಪ್ರತಿಭಾವಂತ ಬಾಲಕನಾಗಿದ್ದ ಮತ್ತು ಓದೋದ್ರಲ್ಲೂ ಆತ ಮುಂಚೂಣಿಯಲ್ಲೇ ಇದ್ದ. ತುಂಬಾನೇ ಕ್ರಿಯೇಟಿವ್ ಮತ್ತು ಚಾಣಾಕ್ಷನೂ ಆಗಿದ್ದ ಈತ. ಎಸ್, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ದುಬಾರಿ ಒಂದು ಲಾಕರ್ನ ಖರೀದಿ ಮಾಡ್ತಾನೆ ಲೋನ್ ಮಾಡಿಕೊಂಡು. ಅದನ್ನು ತನ್ನ ಆ ಒಂದು ಹೋಟೆಲ್ನ ರೂಮಿನ ಗೋಡೆಯೊಳಗಡೆ ಫಿಕ್ಸ್ ಮಾಡ್ತಾನೆ. ಆ ಲೋನ್ ಕೊಟ್ಟಿರುವಂತಹ ಕಂಪನಿಯವರು ಲೋನ್ ಅಮೌಂಟ್ನ ವಾಪಸ್ ಕೇಳಕ್ಕೆ ಬಂದರೆ, ನಾನಂತೂ ಲೋನ್ ಅಮೌಂಟ್ ಕೊಡಲ್ಲ, ನೀವು ಬೇಕಾದರೆ ನೀವು ಲಾಕರ್ನ ತೊಗೊಂಡು ಹೋಗಿ, ಬಟ್ ನನ್ನ ಹೋಟೆಲ್ನ ಗೋಡೆಗೇನಾದರೂ ಡ್ಯಾಮೇಜ್ ಆದರೆ ನಿಮ್ಮ ಮೇಲೆ, ಬ್ಯಾಂಕ್ನವ್ರ ಮೇಲೆ ಮತ್ತು ಕಂಪನಿ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತಾನೆ. ಅಷ್ಟೊಂದು ಒಂದು ಚಾಣಾಕ್ಷತನೂ ಆಗಿದ್ದ, ಮತ್ತು ತುಂಬ ಕ್ರೂರಿಯಾಗಿದ್ದ, ಮತ್ತು ತುಂಬ ಕ್ರಿಮಿನಲ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಯಾಗಿದ್ದ. ಇದರ ಬಗ್ಗೆ ಮತ್ತಷ್ಟು ನೋಡೋಣ ಬನ್ನಿ. ಅದಕ್ಕೆ ಉದಾಹರಣೆಯಂತೆ ಒಂದು ಬಾರಿ ಹೋಮ್ಸ್ ತನ್ನ ಹೋಟೆಲ್ ರೂಮ್ ಒಂದರಲ್ಲಿ ದೊಡ್ಡ ಲಾಕರ್ ಒಂದನ್ನು ಅಳವಡಿಸ್ತಾನೆ. ಅದನ್ನು ಆತ ಲೋನ್ ಮಾಡಿ ಖರೀದಿಸಿದ್ದ. ಆದರೆ ಆತ ಅದರ ರೀಪೇಮೆಂಟ್ ಮಾಡಲೇ ಇಲ್ಲ. ಬ್ಯಾಂಕ್ನವರು ಆತನಿಗೆ ಲೋನ್ ಪೇಮೆಂಟ್ ವಾಪಸ್ ಕೇಳಿದಾಗೆಲ್ಲ ಆತ ಹೇಳಿದ್ದು, ನೀವು ನಿಮ್ಮ ಲಾಕರ್ ವಾಪಸ್ ತಗೊಂಡು ಹೋಗಿ, ಆದರೆ ಅದನ್ನು ಹೊರ ತೆಗೆಯುವಲ್ಲಿ ನೀವು ನನ್ನ ಬಿಲ್ಡಿಂಗ್ಗೆ ಯಾವುದೇ ಚಿಕ್ಕ ಹಾನಿ ಮಾಡಿದರೂ ಕೂಡ ನಾನು ಬ್ಯಾಂಕ್ ಮತ್ತು ಕಂಪನಿ ಮೇಲೆ ಕೇಸ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಿದ್ದ. ಹೋಮ್ಸ್ ತನ್ನ 21 ವರ್ಷದವನಿದ್ದಾಗ ತನ್ನ ಮೆಡಿಸಿನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ. ಜೊತೆಗೆ ಆಸ್ಪತ್ರೆಯೊಂದರಲ್ಲಿ ಆತನಿಗೆ ಕೆಲಸವೂ ದೊರಕಿತು. ಇದಕ್ಕೂ ಮೊದಲು ಹೋಮ್ಸ್ ಇಂಜಿನಿಯರಿಂಗ್ನ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ದ. ಆ ಕಾರಣದಿಂದ ಆತನಿಗೆ ಕಟ್ಟಡ ನಿರ್ಮಾಣ ಮತ್ತು ಅದರ ಡಿಸೈನ್ ರೂಪಿಸುವುದರ ನಾಲೆಜ್ ಕೂಡ ಇತ್ತು. ಇದರ ಜೊತೆಯಲ್ಲೇ ಹೋಮ್ಸ್ ತನ್ನ ಬಾಲ್ಯದಿಂದಲೇ ಕೆಲ ವಿಚಿತ್ರ ಕೆಲಸಗಳಲ್ಲಿ ಆಸಕ್ತನಾಗಿದ್ದ. ತನ್ನ ಬಾಲ್ಯದಿಂದಲೇ ಮೆಡಿಕಲ್ ಫೀಲ್ಡ್ನಲ್ಲಿ ಆತನಿಗೆ ಆಸಕ್ತಿ ಹೆಚ್ಚಾಗಿತ್ತು ಮತ್ತು ಎನಾಟಮಿ ಕ್ಲಾಸಸ್ನಲ್ಲಿ ಮೃತ ಶರೀರವನ್ನು ಕುಯ್ಯೋದು ಆತನಿಗೆ ತುಂಬಾನೇ ಆನಂದ ನೀಡುತ್ತಿತ್ತು. ಸ್ವಲ್ಪ ದೊಡ್ಡವನಾಗುತ್ತಿದ್ದಂತೆಯೇ ಚಿಕ್ಕ ಪುಟ್ಟ ವಂಚನೆ ಕೆಲಸಗಳಲ್ಲಿ ಆತ ತೊಡಗಿದ್ದ. ಅದು ಕೂಡ ತುಂಬಾನೇ ಚಾಲಾಕಿತನದ ಮತ್ತು ವಿಚಿತ್ರವಾದ ವಂಚನೆಗಳನ್ನು ಆತ ಮಾಡ್ತಿದ್ದ. ಮತ್ತು ಸ್ಮಶಾನಗಳಿಂದ ಶವಗಳನ್ನು ಕದ್ದು ತರೋದು ಕೂಡ ಆತ ಮಾಡ್ತಿದ್ದ. ಮತ್ತು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಆ ಡೆಡ್ ಬಾಡಿಗಳನ್ನು ತೋರಿಸಿ ಇನ್ಶೂರೆನ್ಸ್ ಕ್ಲೈಮ್ ಕೂಡ ಮಾಡ್ಕೋತಿದ್ದ.
ಕಾಲ ಕಳೆದಂತೆ ಸ್ಮಶಾನದಿಂದ ತಂದ ಆ ಡೆಡ್ ಬಾಡಿಗಳ ಮೇಲೆ ಆತ ತನ್ನ ಮೆಡಿಕಲ್ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೂ ಮುಂದಾದ. ಆತನ ಈ ಚಟ ಮುಂದೊಂದು ದಿನ ಆತನಿಗೆ ಒಬ್ಬ ಸೀರಿಯಲ್ ಕಿಲ್ಲರ್ ಆಗಿಸುತ್ತೆ ಅನ್ನೋದು ಆಗ ಆತನಿಗೂ ತಿಳಿದಿರಲಿಲ್ಲ. ಎಸ್, ಈತನ ಹತ್ರ ಏನೂ ಇರಲಿಲ್ಲ. ಒಂದು ದಿನ ಚಿಕಾಗೋಗೆ ಬರ್ತಾನೆ. ಅಲ್ಲಿ ಬಂದುಬಿಟ್ಟು ಒಂದು ಡ್ರಗ್ ಹೌಸ್ ಅಂದರೆ ಮೆಡಿಕಲ್ನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಎಜುಕೇಷನ್ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ಚಿಕಾಗೋಗೆ ಬಂದು ಅಲ್ಲಿ ಒಂದು ಮೆಡಿಕಲ್ ಸ್ಟೋರ್ಗೆ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಕೆಲವೇ ದಿನಗಳಲ್ಲಿ ಆ ಮೆಡಿಕಲ್ ಸ್ಟೋರ್ನ ಮಾಲೀಕನೂ ಕೂಡ ಇವನೇ ಆಗಿಬಿಡ್ತಾನೆ. ಇದನ್ನು ಖರೀದಿ ಮಾಡಿದೆ ಅಂತ ಈತ ಹೇಳ್ತಾನೆ. ಬಟ್ ಅಲ್ಲಿರುವಂತಹ ಜನ ಹೇಳೋ ಪ್ರಕಾರ ಆ ಮೆಡಿಕಲ್ನ ಹಳೆಯ ಮಾಲೀಕ ಎಲ್ಲಿ ಹೋದ ಅನ್ನೋದು ಯಾರಿಗೂ ಕೂಡ ಪತ್ತೇನೇ ಇಲ್ಲ ಅಂತ ಹೇಳ್ತಾರೆ. ಕೆಲವು ದಿನಗಳ ಬಳಿಕ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲೇ ಒಂದು ಸೈಟ್ ಕೂಡ ಖರೀದಿ ಮಾಡ್ತಾನೆ. ಆ ಸೈಟ್ನಲ್ಲೇ ನಿರ್ಮಾಣವಾಗುತ್ತೆ ರಹಸ್ಯವಾದ ಒಂದು ಹೋಟೆಲ್. ಇದ್ರ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಆಗಸ್ಟ್ 1886 ಹೋಮ್ಸ್ ಚಿಕಾಗೋಗೆ ಬಂದಾಗಿತ್ತು. ಅಲ್ಲಿನ ಎಲಿಜಬೆತ್ ಎಸ್ ಹೋಲ್ಟಸ್ ಎಂಬ ಡ್ರಗ್ ಸ್ಟೋರ್ನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಕೆಲ ವರ್ಷಗಳಲ್ಲಿ ಆ ಮೆಡಿಕಲ್ ಸ್ಟೋರನ್ನು ಆತನೇ ಖರೀದಿ ಕೂಡ ಮಾಡ್ತಾನೆ. ಆದರೆ ಇನ್ನೂ ಕೆಲವರು ಹೇಳೋ ಪ್ರಕಾರ ಹೋಮ್ಸ್ ಇದನ್ನು ಖರೀದಿ ಮಾಡಿರಲಿಲ್ಲ, ಕಬ್ಜಾ ಮಾಡಿದ್ದ, ಅಂದರೆ ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದ ಎನ್ನಲಾಗುತ್ತೆ. ಏಕೆಂದರೆ ಹೋಮ್ಸ್ ಈ ಸ್ಟೋರ್ ಖರೀದಿ ಮಾಡಿದ ಬಳಿಕ ಬೇರಾರು ಆ ಸ್ಟೋರ್ನ ಹಳೆಯ ಮಾಲೀಕನನ್ನು ನೋಡಲೇ ಇಲ್ಲ ಮತ್ತು ಆತ ಎಲ್ಲಿ ಮಾಯವಾದ್ನೋ ಅನ್ನೋದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಕೆಲ ದಿನಗಳ ನಂತರ ಹೋಮ್ಸ್ ಆ ಸ್ಟೋರ್ನ ಬಳಿಯೇ ಒಂದು ಪ್ಲಾಟ್ ಕೂಡ ಖರೀದಿಸಿದ. ಮತ್ತಲ್ಲಿ ಆತ ಒಂದು ಹೋಟೆಲ್ ನಿರ್ಮಿಸುವವನಿದ್ದ. ಆ ಹೋಟೆಲ್ ಮುಂದೊಂದು ದಿನ ಮರ್ಡರ್ ಕಾಸಲ್ ಎಂದು ಫೇಮಸ್ ಆಗುತ್ತೆ ಅನ್ನೋದು ಯಾರಿಗೂ ಊಹೆ ಕೂಡ ಇರಲಿಲ್ಲ. ಈ ಹೋಟೆಲ್ನ ಹೆಸರೇ H.H. ಹೋಮ್ಸ್ ಹೋಟೆಲ್ ಆಗಿತ್ತು. ನಾನು ಹೇಳೋದು ಜಸ್ಟ್ ನೀವು ಊಹೆ ಮಾಡಿ ಸಾಕು. ನೀವೊಂದು ಹೋಟೆಲ್ ರೂಮ್ನಲ್ಲಿ ಇದ್ದೀರಾ. ಅಲ್ಲಿನ ಬಾತ್ರೂಮ್ನ ಬಾಗಿಲು ತೆರೆಯುತ್ತಲೇ ಅಲ್ಲಿ ಬಾತ್ರೂಮ್ ಅಲ್ಲ, ಮೆಟ್ಟಿಲುಗಳು ಕಾಣಿಸುತ್ತೆ. ಮೆಟ್ಟಿಲುಗಳು ನಿಮಗೊಂದು ಕತ್ತಲೆ ಕೋಣೆಗೆ ಕೊಂಡೋಗುತ್ತೆ. ಅಲ್ಲಿ ನಿಮಗೆ ಮತ್ತೊಂದು ಬಾಗಿಲು ಕಾಣಿಸುತ್ತೆ. ಅದನ್ನು ಹೊರಗಡೆಯಿಂದ ನೀವು ತೆಗೆಯಬಹುದು, ಆದರೆ ಒಳಗಡೆಯಿಂದ ಅದನ್ನು ಓಪನ್ ಮಾಡಲಾಗುವುದೇ ಇಲ್ಲ. ಈ ಕೋಣೆಯಲ್ಲಿ ಕಿಟಕಿಯೂ ಇಲ್ಲ, ಬೆಳಕು ಬರೋಕೆ ಚಿಕ್ಕ ರಂಧ್ರವೂ ಇಲ್ಲ. ಸಡನ್ ಆಗಿ ಕೋಣೆಯಲ್ಲಿ ನಿಮಗೆ ಗ್ಯಾಸ್ ಒಂದರ ಸ್ಮೆಲ್ ಬರುತ್ತೆ. ಮತ್ತದು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಉಸಿರುಗಟ್ಟಿಸುತ್ತೆ. ನಿಮಗೆ ಗೊತ್ತಾಗಿರಬಹುದು, ಇದೊಂದು ಪಜಲ್ನ ರೀತಿ ನಿರ್ಮಾಣವಾಗಿದೆ. ಇಲ್ಲಿಗೆ ಬಂದವರಿಗೆ ಸಾವನ್ನ ಬಿಟ್ಟು ಬೇರೆ ಯಾವ ಆಪ್ಷನ್ ಕೂಡ ನಿಮಗಲ್ಲಿ ಇಲ್ಲ ಎಂದರ್ಥ. H.H. ಹೋಮ್ಸ್ನ ಹೋಟೆಲ್ ಕೂಡ ಹೀಗೆ ಇತ್ತು. ತುಂಬ ದೊಡ್ಡದಾಗಿರುವಂತಹ ಕಟ್ಟಡ ಕಟ್ತಾನೆ. ಕೆಳಗಡೆ ಎಲ್ಲ ಶಾಪ್ಸ್ಗಳನ್ನು ಮಾಡ್ತಾನೆ, ಮೇಲ್ಗಡೆ ಅಪಾರ್ಟ್ಮೆಂಟ್ಗಳನ್ನು ಮಾಡ್ತಾನೆ, ಅದರ ಮೇಲ್ಗಡೆ ಹೋಟೆಲ್ ಕೂಡ ಮಾಡ್ತಾನೆ. ಆ ಹೋಟೆಲ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದ ಅಂದರೆ ಅದರೊಳಗೆ ಕಾಲಿಟ್ರೆ ಜೀವಂತವಾಗಿ ಹೊರಬರೋದಂತೂ ದೂರ, ಹೆಣವಾಗಿಯೂ ಹೊರ ಬರ್ತಾ ಇರಲಿಲ್ಲ ಜನ. ಹೌದು, ಇದ್ರ ಬಗ್ಗೆ ನೋಡೋಣ ಬನ್ನಿ. ಆತ ಈ ಕಟ್ಟಡದಲ್ಲಿ ಸುಮಾರು 100 ಕೋಣೆಗಳನ್ನು ನಿರ್ಮಿಸಿದ್ದ. ಗ್ರೌಂಡ್ ಫ್ಲೋರ್ನಲ್ಲಿ ಕೇವಲ ಅಂಗಡಿಗಳು ನಿರ್ಮಿಸಿದ್ದು, ಒಟ್ಟಿನಲ್ಲಿ ಚಿಕಾಗೋ ಜನರು ಹೇಗೋ ಒಂದು ರೀತಿಯಲ್ಲಿ ಆತನ ಬಳಿ ಬರಲಿ ಅನ್ನೋದೇ ಆತನ ಮೂಲ ಉದ್ದೇಶವಾಗಿತ್ತು. ಉಳಿದೆರಡು ಫ್ಲೋರ್ಗಳಲ್ಲಿ ಹೋಟೆಲ್ ರೂಮ್ಗಳು ಮತ್ತು ಅಪಾರ್ಟ್ಮೆಂಟ್ಗಳಾಗಿ ಬಳಸುತ್ತಿದ್ದ. ಬಾಲ್ಯದಿಂದಲೇ ಚಾಣಾಕ್ಷನಾಗಿದ್ದ H.H. ಹೋಮ್ಸ್ ಈ ಕಟ್ಟಡವನ್ನು ಖುದ್ದು ಆತನೇ ಡಿಸೈನ್ ಮಾಡಿದ್ದ. ಅಷ್ಟೇ ಅಲ್ಲದೆ ಇದರ ನಿರ್ಮಾಣ ಮಾಡುತ್ತಿದ್ದ ಕಾರ್ಮಿಕರಿಗೂ ಇದರ ಬಗ್ಗೆ ಗೊತ್ತಾಗದಂತೆ ನೋಡಿಕೊಳ್ತಿದ್ದ. ಮತ್ತು ಸ್ವಲ್ಪ ಕೆಲಸದ ನಂತರ ಕೆಲಸ ಮಾಡುವವರನ್ನ ಕೂಡ ಈತ ಬದಲಿಸಿ ಬೇರೆ ಕೆಲಸಗಾರರನ್ನ ತಂದು ಉಳಿದ ಕೆಲಸವನ್ನ ಮಾಡಿಸುತ್ತಿದ್ದ. ಇದೇ ಕಾರಣಕ್ಕೆ ಹೋಮ್ಸ್ನ ಹೋಟೆಲ್ನ ರಹಸ್ಯ ಯಾರಿಗೂ ಕೂಡ ಗೊತ್ತಾಗಲೇ ಇಲ್ಲ. ಅಷ್ಟೇ ಯಾಕೆ, ಹಲವು ಬಾರಿ ಖುದ್ದು ತಾನೇ ರಾತ್ರಿಯೆಲ್ಲ ಕುಳಿತು ತನ್ನ ಸೈಟ್ನಲ್ಲಿ ಕೆಲಸ ಮಾಡ್ತಿದ್ದ. ಏಕೆಂದರೆ ಕಟ್ಟಡದ ರಹಸ್ಯ ಕೋಣೆಗಳ ಬಗ್ಗೆ ಬೇರೆಯವರಿಗೆ ಗೊತ್ತಾಗಬಾರದೆಂಬ ಉದ್ದೇಶದಿಂದ. ಹೋಮ್ಸ್ ತನ್ನ ಬಲೆಗೆ ಬಿದ್ದವರನ್ನ ಮೊದಲು ತನ್ನ ಹೋಟೆಲ್ನ ಸೌಂಡ್ ಪ್ರೂಫ್ ಕೋಣೆಯಲ್ಲಿ ಮೊದಲು ಟಾರ್ಚರ್ ಮಾಡ್ತಿದ್ದ. ನಂತರ ಹೋಟೆಲ್ನ ರಹಸ್ಯ ನೆಲಮಾಳಿಗೆಯಲ್ಲಿ ಅವರ ಮೃತದೇಹವನ್ನ ಮನಬಂದಂತೆ ಕುಯ್ದು ಬಿಡ್ತಿದ್ದ. ಆತನಿಗೆ ಈ ಕೆಲಸ ಮಾಡುವಾಗ ನರಳಾಡೋ ಜನರನ್ನ ನೋಡಿ ಖುಷಿ ಪಡೋದೇ ಒಂದು ಚಟವಾಗಿತ್ತು. ತನ್ನ ಹೋಟೆಲ್ ನಿರ್ಮಾಣವಾದ ಕೆಲವೇ ದಿನಗಳಲ್ಲೇ ಆತ 8 ಜನರಿಗೆ ತನ್ನ ಬಲೆಗೆ ಬೀಳಿಸಿ ಸಾಯಿಸಿಬಿಟ್ಟಿದ್ದ. ಮೊದಲ ಈ 8 ಜನ ಹೋಮ್ಸ್ಗಾಗಿ ಎಕ್ಸ್ಪಿರಿಮೆಂಟ್ ಮಟೀರಿಯಲ್ ಆಗಿದ್ರು. ಆತ ನಿರ್ಮಿಸಿದ್ದ ಕೋಣೆಗಳ ಟೆಸ್ಟ್ ಮಾಡೋಕೇನೆ ಈ 8 ಜನರನ್ನ ಆತ ಬಲಿ ಪಡೆದಿದ್ದ. ಚಿಕಾಗೋನಲ್ಲಿ ಕೊಲಂಬಸ್ ಅರೈವಲ್ನ 400ನೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲಾಗ್ತಿತ್ತು. ತುಂಬ ಜನ ಚಿಕಾಗೋ ನಗರಕ್ಕೆ ಹರಿದು ಬರ್ತಾ ಇತ್ತು.
ಆ ಸಮಯದಲ್ಲಿ ಈತ ತನ್ನ ಹೋಟೆಲ್ನ ವ್ಯವಸ್ಥೆಗಳು ಸೌಲಭ್ಯಗಳ ಬಗ್ಗೆ ಪೋಸ್ಟರ್ಗಳನ್ನು ಮಾಡಿ ಎಲ್ಲೆಡೆ ಅಂಟಿಸಿ ಬಿಡ್ತಾನೆ. ಆಗ ಅಲ್ಲಿಗೆ ಬಂದಂತಹ ಎಲ್ಲ ಪ್ರವಾಸಿಗರು ಈತನ ಹೋಟೆಲ್ನಲ್ಲೇ ಬಂದು ತಂಗುತ್ತಾರೆ. ಎಲ್ಲರೂ ಬಂದು ಹೋಟೆಲ್ ರೂಮ್ಗಳಲ್ಲಿ ಇದ್ಮೇಲೆ ಈತ ಸುಮ್ಮನೆ ಬಿಡ್ತಾನ? ಹಾಗಾದರೆ ಮುಂದೇನಾಯಿತು ನೋಡೋಣ ಬನ್ನಿ. 1893 ಕೊಲಂಬಸ್ ಅರೈವಲ್ನ 400ನೇ ಆನಿವರ್ಸರಿ ದಿನದ ಆಚರಣೆ ಚಿಕಾಗೋ ನಗರದಲ್ಲೇ ಮಾಡಲಾಗ್ತಾ ಇತ್ತು. ಈ ಇವೆಂಟ್ಗೆ ಬರೋ ಜನರಿಗಾಗಿ ಹೋಮ್ಸ್ ನಗರದೆಲ್ಲೆಡೆ ತನ್ನ ಹೋಟೆಲ್ನ ಪೋಸ್ಟರ್ಗಳನ್ನು ಅಳವಡಿಸಿದ್ದ. ಅದರಲ್ಲಿ ಆತನ ಹೋಟೆಲ್ನ ವಿಶೇಷತೆ ಮತ್ತು ಸೇವೆಗಳ ಕುರಿತಾಗಿ ಮಾಹಿತಿ ಮುದ್ರಿಸಿದ್ದ ಮತ್ತು ನಗರದಲ್ಲಿ ಬಂದ ಪ್ರವಾಸಿಗಳಿಗೆ ತನ್ನ ಹೋಟೆಲ್ನಲ್ಲಿ ಬಂದು ವಸತಿ ಮಾಡಲು ಇದು ಒಂದು ರೀತಿಯ ಆಮಂತ್ರಣವಾಗಿತ್ತು. ಮತ್ತು ಹೋಮ್ಸ್ನ ಈ ಪ್ಲಾನ್ ತುಂಬಾನೇ ಸಫಲತೆ ಕೂಡ ಪಡೆಯಿತು. ನೋಡುತ್ತಿದ್ದಂತೆಯೇ ಹೋಮ್ಸ್ನ ಎಲ್ಲ ಕೋಣೆಗಳು ಪ್ರವಾಸಿಗರಿಂದ ತುಂಬಿ ಹೋಯಿತು. ಅಂದು ಆತ ಹೋಟೆಲ್ಗೆ ಬಂದ ಹಲವರನ್ನ ತನ್ನ ವ್ಯಸನಕ್ಕೆ ಬಲಿ ಪಡೆದಿದ್ದ. ನಂತರ ವಂಚನೆಯೊಂದರ ಕೇಸ್ನಲ್ಲಿ ಎಚ್ ಹೋಮ್ಸ್ನನ್ನ ಅರೆಸ್ಟ್ ಮಾಡಲಾಗುತ್ತೆ. ಆಗ ಪೊಲೀಸರು ಬಾಯಿ ಬಿಡಿಸಿದಾಗ ಹೋಮ್ಸ್ ಒಂದೊಂದಾಗಿ ತನ್ನ ಕೃತ್ಯಗಳ ಮಾಹಿತಿ ಹೊರಹಾಕುತ್ತಿದ್ದಂತೆ ಕೇಳಿದವರು ನಡುಗಿ ಹೋಗ್ತಾರೆ. ಯಾರಿಗೂ ಇದು ಗೊತ್ತಿರಲಿಲ್ಲ, ನಗರದ ಮಧ್ಯಭಾಗದಲ್ಲಿರೋ ಹೋಟೆಲ್ ಒಂದರಲ್ಲಿ ಸಾವಿನಾಟ ನಡೆಯುತ್ತಿದೆ ಎಂಬುದು. ಈ ಘಟನೆಯ ನಂತರ ಈ ಸ್ಥಳ ಹಾಂಟೆಡ್ ಪ್ಲೇಸ್ ಆಗಿ ಬದಲಾಯಿತು. ಜನ ಈ ಕಟ್ಟಡದ ಹತ್ತಿರ ಸುಳಿಯೋಕು ಹೆದರಲಾರಂಭಿಸಿದ್ರು. ನಂತರ ಈ ಹೋಟೆಲ್ಗೆ ದ ಮರ್ಡರ್ ಕಾಸಲ್ ಎಂಬ ಹೆಸರು ಬಿತ್ತು. ಇಂತಹ ಹಲವು ಭಯಾನಕ ರಹಸ್ಯ ಘಟನೆಗಳು ಈ ಜಗತ್ತಿನಲ್ಲಿ ನಡೆದು ಹೋಗಿದೆ. ಅಂತಹವುಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕಡೆಗೂ ಒಂದಿನ ಈತ ಸಿಕ್ಕಾಕೋತಾನೆ. ಪೊಲೀಸರ ಹತ್ರ ಎಲ್ಲವನ್ನ ಬಾಯಿ ಬಿಡ್ತಾನೆ. ಈತ ಹೇಳೋದನ್ನ ಕೇಳಿದ ಪೊಲೀಸರು ಒಂದು ಕ್ಷಣ ನಡುಗಿ ಬಿಡ್ತಾರೆ. ಈತ ಸಾಯಿಸೋದು ಪೊಲೀಸರಿಗೆ ಗೊತ್ತಿರಲಿಲ್ಲ. ಬಟ್ ಈತ ಆ ಸ್ಮಶಾನದಿಂದ ಡೆಡ್ ಬಾಡಿಗಳನ್ನು ತಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋತಿದ್ನಲ್ಲ, ಅಂತಹದ್ದೇ ಒಂದು ಫ್ರಾಡ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ. ಆ ಕೇಸ್ನಲ್ಲಿ ಅರೆಸ್ಟ್ ಆದಾಗಲೇ ಈ ಎಲ್ಲ ಮಾಹಿತಿ ಹೊರ ಬರ್ತಾ ಹೋಯಿತು. ಸೊ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.